ಆಕಾಶವಾಣಿ ಧಾರವಾಡ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಂಘಟನೆ ಈ ಕುರಿತು ಗದುಗಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂಗಣ್ಣ ಮಂಗಳಗುಡ್ಡ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಪ್ರಾಥಮಿಕ ಶಿಕ್ಷಣ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಮಹತ್ವದ ಮೈಲುಗಲ್ಲು. ಇವತ್ತು ನಾವೆಲ್ಲ ದೊಡ್ಡವರಾಗಿ ಸಾಕಷ್ಟು ಇಲಾಖೆಗಳಲ್ಲಿ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ನೆನಪಿರೋದು ಪ್ರಾಥಮಿಕ ಶಾಲಾ ಶಿಕ್ಷಣದ ಗುರುಗಳು ಮತ್ತೆ ಅಲ್ಲಿ ಒಂದು ಶಿಕ್ಷಣ, ಒಂದು ತಳಹದಿಯನ್ನ ಚೆನ್ನಾಗಿ ಹಾಕಿಬಿಟ್ರೆ ಖಂಡಿತವಾಗಿ ಮುಂದೆ ಹಿಂದೆ ತಿರುಗು ನೋಡಿದಂತ ಒಂದು ಸಾಧನೆ ಮಾಡಲಿಕ್ಕೆ ನಮಗೆ ಅನುವಾಗ್ತದೆ. ಅಂತಹ ಒಂದು ಹುದ್ದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ. ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಮತ್ತು ಸಂಘಟನೆಯೊಳಗೂ ಕೂಡ ಹೆಸರು ಮಾಡಿ ಮಕ್ಕಳಿಗೆ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡೋದು. ಇವತ್ತು ಸಾಕಷ್ಟು ಬಡತನ ರೇಖೆಯಿಂದ ಕೆಳಗಿರುವಂತಹ ಮಕ್ಕಳು ಆ ಒಂದು ಪ್ರಾಥಮಿಕ ಶಾಲಾ ಸಮಯದಲ್ಲೇ ಮನೆಯವರಿಗೆ ಒಂದು ಆರ್ಥಿಕ ನೆರವಿಗೋಸ್ಕರ ಅಲ್ಲಲ್ಲಿ ಕೆಲಸ ಮಾಡೋದನ್ನ ಈಗೂ ನೋಡ್ತೇವೆ ನಾವು. ಹೀಗಾಗಿ ಶಾಲೆಗಳಿಗೆ ಮಕ್ಕಳು ಬರದೇ ಇರೋ ಪರಿಸ್ಥಿತಿ, ಅಂತಹ ಮಕ್ಕಳನ್ನು ಒಲಿಸಿ ಅವ್ರಿಗೆ ಬೇಕಾದಂತ ಅನುಕೂಲತೆಗಳನ್ನು ಮಾಡಿಕೊಟ್ಟು ಅವರಿಗೆ ಶಾಲಾ ಶಿಕ್ಷಣ ಮುಂದುವರಿಸಿ ಅವರ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಿಕೊಳ್ಳಲಿಕ್ಕೆ ನೆರವಾಗುವಂತೆ ಮಾಡುವಂತಹ ಮಹತ್ತರವಾದ ಕೆಲಸವನ್ನು ಸಾಕಷ್ಟು ಶಿಕ್ಷಕರು ಮಾಡ್ತಾ ಇದ್ದಾರೆ. ಅಂತಹ ಒಬ್ಬರು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಜಕ್ಲಿಯ ಸಂಗಣ್ಣ ಮಂಗಳಗುಡ್ಡ ಅವರು. ಸಂಗಣ್ಣ ಮಂಗಳಗುಡ್ಡ ಅವರು ಮೂಲತಃ ಜಕ್ಲಿಯವರು, ಗದಗ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಸಂಘಟನೆಯೊಳಗೂ ಸಾಕಷ್ಟು ಚತುರತೆಯನ್ನು ಮೆರೆದು ಮಕ್ಕಳ ಶಿಕ್ಷಣದಲ್ಲೂ ಕೂಡ ತಮ್ಮ ಕಾಣಿಕೆ ನೀಡುತ್ತಾ ಬಂದಾರ. ನಿಮ್ಮೆಲ್ಲರ ಪರವಾಗಿ ಸಂಗಣ್ಣ ಮಂಗಳಗುಡ್ಡ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಸಂಗಣ್ಣ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಆಕಾಶವಾಣಿಗೆ ಬಂದಿದ್ದೀರಿ ಒಬ್ಬ ಸಂಘಟಕರಾಗಿ. ಎಸ್ ಸರ್. ಆಕಾಶವಾಣಿ ಬಗ್ಗೆ ಏನಂತೀರಿ ಸರ್? ಇದು ಬಹುಶಃ 1994ರಲ್ಲಿ ನಾನು ಇಲ್ಲಿ TCH ಧಾರವಾಡದಲ್ಲಿ ಪಡಿತಾ ಇರುವಾಗ ಆಕಾಶವಾಣಿ ಸುತ್ತಮುತ್ತಲು ನಾನು ಸುತ್ತಾಡ್ತಾ ಇದ್ದೆ. ಅವಾಗಲೇ ಸಹಿತ ನನಗೆ ಇಲ್ಲಿ ಒಳಗೆ ಬರಲಿಕ್ಕೆ ನೋಡ್ಲಿಕ್ಕೆ ಏನೋ ಒಂದು ಕಾತುರತೆ ಇತ್ತು. ಬಹುಶಃ ಅದು ನನ್ನ ಜೀವನದಲ್ಲಿ ಆಸೆ ಈಡೇರಿತು ಅಂತ ನಾನು ಬಯಸ್ತಾ ಇದ್ದೇನೆ. ಸಾಹೇಬ್ರ, ನಿಜವಾಗ್ಲೂ ಸಾಕಷ್ಟು ಇವತ್ತ ಪ್ರಸಾರ ಮಾಧ್ಯಮಗಳು ಇದ್ರೂ ಸಹಿತ ಈ ನಮ್ಗೆ ಆಕಾಶವಾಣಿ ಅಂತಕ್ಕಂಥದ್ದು ನಮ್ಗ ಮಾತೃ ಸಂಸ್ಥೆ ಅಂದ್ರೆ ನನಗೆ ತಪ್ಪಾಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈಗ ಧಾರವಾಡದಲ್ಲಿ ನೀವು ಓದಿದ್ರಿ ಸಂಗಣ್ಣ ಮಂಗಳಗುಡ್ಡ ಅವರೇ. ಹೌದು ಸರ್. ಧಾರವಾಡದಲ್ಲಿ ಓದಿದ್ರಿ. ಧಾರವಾಡ ಅಂದ್ರೆ ಒಂದು ವಿದ್ಯಾಕಾಶಿನೇ ಇದೆ. ನೀವು ಅಲ್ಲೇ ಡೈರೆಕ್ಟ್ ಬಂದು ನೀವು ಅಭ್ಯಾಸ ಮಾಡಿದ್ರಿ. ಆಕಾಶವಾಣಿ ಬಾಜುನೇ ಇದೆ. ಹೌದು ಸರ್. ಈ ಕಡೆ ಕರ್ನಾಟಕ ಕಾಲೇಜ್ ಇದೆ, ಆ ಕಡೆ BEd ಕಾಲೇಜ್ ಇದೆ ಸರ್. ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಸುತ್ತಮುತ್ತಲೂ ಇದೆ, ಜೊತೆಗೇನೆ ಆಕಾಶವಾಣಿ ಇದೆ ಸಾಂಸ್ಕೃತಿಕ ರಾಯಭಾರಿಯಾಗಿ. ಹೀಗಾಗಿ ನಿಮ್ಗೆ ಬಹಳ ಇಷ್ಟಪಟ್ಟಿದ್ದೀರಿ. ಈಗ ಧಾರವಾಡದ ವಾತಾವರಣ ನಿಮ್ಮೊಳಗ ಯಾವೊಂದು ತರಬೇತಿಯನ್ನು ನೀಡಿತು? ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ ನೀವು ತರಬೇತಿಯನ್ನು ತೆಗೆದುಕೊಳ್ಳಕ್ ಬಂದ್ರಲ್ಲ, ಒಬ್ಬ ಶಿಕ್ಷಕನ ಜವಾಬ್ದಾರಿ ಏನು? ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತಂದ್ರೆ ಇವತ್ತು ನೋಡ್ರಿ, ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಕ್ಕಷ್ಟು ಗೌರವ ನಮ್ಮಲ್ಲಿ ಇನ್ನೂ ಇಲ್ಲ. ಅಲ್ಲಿ ತುಂಬಾ ಹೆಚ್ಚಿನ ಒಂದು ಮರ್ಯಾದೆ, ಗೌರವ, ಮಕ್ಕಳನ್ನು ನೋಡ್ಕೊಳ್ಳುವಂತಹ ಶಿಕ್ಷಕರು ಅವರು ಬಹಳ ಶ್ರೇಷ್ಠರು ಅಂತ ಹೇಳಿ ಇವತ್ತು ಕೂಡ ಹೇಳ್ತಾರ. ಬಟ್ ನಮ್ಮಲ್ಲಿ ಪರಿಸ್ಥಿತಿ ಏನಿದೆ ಒಬ್ಬ ಶಿಕ್ಷಕರ ಕುರಿತ ಒಬ್ಬ ಶಿಕ್ಷಕರಾಗಿ? ಸರ್, ಮೊದಲನೇದಾಗಿ ನನ್ನ ವೃತ್ತಿಯಿಂದ ನಾನು ಈ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರೆ ಮೂಲ ಅಂದ್ರ ಧಾರವಾಡ. ಈ ಧಾರವಾಡ ರೈಟ್ನಲ್ಲಿ ಅವತ್ತಿನ ಪ್ರಾಚಾರ್ಯರಾದ ಮಾನ್ಯ ಶ್ರೀ ಶಿವಶಂಕರ್ ಹಿರೇಮಠ ಸಾಹೇಬ್ರವರು ನಮ್ಮ ಪ್ರಾಚಾರ್ಯರಾಗಿದ್ರು. ಅವರ ಒಂದು ನಡೆ ಮತ್ತು ನೇರ ನುಡಿ ನಮಗೆ ಬಹಳ ಪ್ರಭಾವ ಬೀರಿತು. ಹಾಗಾಗಿ ನಾವು ಇವತ್ತ ಶಿಕ್ಷಕರಾಗಿ ಹೇಗಿರಬೇಕು, ಶಿಕ್ಷಕರಾಗಿ ನಮ್ಮ ಕರ್ತವ್ಯಗಳೇನು, ಮಕ್ಕಳ ಬಗ್ಗೆ ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯ ಹೇಗಿರ್ಬೇಕಂತಕ್ಕಂಥದ್ದು ಅವ್ರು ನೋಡಿ ನಾವು ಕಲ್ಕೊಂಡ್ಕೊಂಡವರು. ಹಾಗಾಗಿ ನಾವೆಲ್ಲರೂ ಇವತ್ತ ಬಹುಶಃ ಸುಮಾರು 94ರಿಂದ 98ರವರೆಗೆ ಇರ್ತಕ್ಕಂಥ ಬ್ಯಾಚಿನವರು ಹೆಚ್ಚಾಗಿ ಎಲ್ಲಾ ಟೀಚರ್ಸ್ ಸಹಿತ ನಾವು ಶಿಕ್ಷಕರಲ್ಲಿ ಹೆಚ್ಚು ಒಂದು ಕೌಶಲ್ಯ ಉಳ್ಳತಕ್ಕಂಥ ಟೀಚರ್ಸ್ ಆಗಿ ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ನಮಗೆ ಅದು ಅವ್ರು ಕಲಿಸಿಕೊಟ್ಟಂತ ಒಂದು ಮಾರ್ಗ. ಜೊತೆಗೆ ನಮ್ಮ ಸ್ನೇಹಿತರ ಸಹಿತ KS ಮುಂದ ಸಾಕಷ್ಟು ಜನ ಆಗಿ ಹೋದ್ರು. ಯಾಕಂದ್ರೆ ಆ ನಮ್ಮ ಶಿವಶಂಕರ ಹಿರೇಮಠ ಅಂತಕ್ಕಂಥ ಪ್ರಾಚಾರ್ಯ ಏನು ಹಾಕಿಕೊಟ್ಟಂತ ದಾರಿ ಬಹಳ ನಮ್ಗ ಇವತ್ತಿನ ಬದುಕಿಗೆ ಇವತ್ತು ಕಾರಣ ಆಗೈತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಾವು ಧಾರವಾಡ ಅಂದ್ರ ಅದು ನಮ್ಗ ವಿದ್ಯಾಕಾಶಿ, ಮಾತೃಭೂಮಿ, ಒಂದು ಹಂತಕ್ಕೆ ನಮಗೆ ಬರ್ಲಿಕ್ಕೆ ಕಾರಣ ಅಂದ್ರೆ ಧಾರವಾಡ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಸರ್. ಜೊತೆಗೆ ನಾವಿಲ್ಲೆಲ್ಲ ಎಲ್ಲರ ಜೊತೆ ಹೇಗೆ ಬರ್ತಿ ನಡಿಬೇಕು ಅನ್ನೋದನ್ನು ಸಹಿತ ನಮ್ಗೆ ಧಾರವಾಡ ಕಲಿಸಿಕೊಟ್ಟಿದೆ. ಹಾಗಾಗಿ ಅದು ನಮ್ಗೆ ಇವತ್ತು ಬದುಕಿಗೆ ಪೂರಕ ಆಗೈತಿ. ನಾನೊಬ್ಬ ಸಂಘಟಕರನ್ನ ಆಗಿನೇ ಅಂತಂದ್ರೆ ಕಾರಣ ಈ ಧಾರವಾಡದಲ್ಲಿರ್ತಕ್ಕಂಥ ಒಂದು ಸೌಜನ್ಯಯುತವಾದ ಶಿಕ್ಷಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸರ್.
ಸಂಗಣ್ಣ ಮಂಗಳಗುಡ್ಡ ಅವರೇ, ನೀವೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೀವು ಸೇವೆಯನ್ನ ಮಾಡಿದಿರಿ, ಸಾಕಷ್ಟು ವಿಸ್ತೃತವಾದ ಅನುಭವ ಇದೆ. ಈಗ ನಿಮ್ಮ ಒಂದು ಹೆಗಲಿಗೆ 2 ಸಾಧನೆ ಗರಿಗಳಿದೆ. ಒಳ್ಳೆಯ ಸಂಘಟಕರಾಗಿ ನೀವು ಹೆಸರು ಮಾಡಿದ್ದೀರಿ. ಸಂಘಟನೆ ಅನ್ನೋದು ಯಾವಾಗಲೂ ಕೂಡ ಕಷ್ಟದ್ದೇ. ಅದು ಯಾವುದೇ ಒಂದು ಸಭೆ ಸಮಾರಂಭ ಸಂಘಟನೆ ಮಾಡೋದಿರಲಿ, ಆಮೇಲೆ ಎಲ್ಲರನ್ನೂ ಒಗ್ಗೂಡಿಸಿ, ಯಾಕಂದ್ರೆ ಇವತ್ತು 1+1=1 ಅದಾಗ್ಲೇನೆ ವಿ ಆರ್ 1 ಅಂತ ಇಂಗ್ಲಿಷ್ನೊಳಗೆ ಹೇಳ್ತಾರೆ. ಅಂದ್ರೆ ನಾವು ಎಷ್ಟು ಜನ ಕೂಡಿದ್ರು ಕೂಡ ಒಂದಾಗಿರೋದನ್ನ ಕಲಿಬೇಕು. ಆ ಒಂದು ಭಾವನೆ ನಮಗೆ ಬರ್ಬೇಕು ಅಂತಂದ್ರೆ ಒಳ್ಳೆ ಸಂಘಟನಾ ಚತುರತೆ ಬೇಕಾಗ್ತದೆ. ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ತಾವು ಮಾಡಬೇಕಾದ್ರೆ ಏನೇನು ಸವಾಲುಗಳನ್ನ ತಾವು ಎದುರಿಸಿದ್ರಿ, ಮತ್ತೆ ನಿಮ್ಮ ಒಂದು ಸಂಘಟನೆ ಹೆಗ್ಗಳಿಕೆಯನ್ನು ನಮಗೆ ಹೇಳ್ಬೋದು. ಯಾಕಂದ್ರೆ ಗದಗ ತಾಲೂಕಿನ ಕನ್ನಡ ಶಾಲಾ ಶಿಕ್ಷಕರ ಒಂದು ಸಂಘದ ಅಧ್ಯಕ್ಷರಾಗಿರಿ. ಇದರಲ್ಲಿ ನಮ್ಮ ಹಿಂದಿನ ಸಂಘಟಕರು ಒಳ್ಳೆ ಮಾರ್ಗಗಳನ್ನು ಕಲಿಸಿಕೊಟ್ರು. ಶಿಕ್ಷಕರ ಸಮಸ್ಯೆಗಳೇನು, ಇಲಾಖೆಯ ಕೆಲಸಗಳೇನು, ಶಿಕ್ಷಕರಾಗಿ ನಾವು ಯಾವ ರೀತಿ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನಮ್ಮ ಹಿಂದಿನ ಸಂಘಟಕರು ಬಹಳ ಚೆನ್ನಾಗಿ ನಮಗೆ ಕಲಿಸಿಕೊಟ್ರು. ಜೊತೆಗೆ ಸಂಘಟನೆಯಲ್ಲಿ ಒಂದು ಇರ್ತೈತಿ, ಯಾವುದೇ ರೀತಿಯ ತಾರತಮ್ಯ ಮಾಡದೆ ಅತಿ ಕೆಳಹಂತದ ಇರ್ತಕ್ಕಂಥ ಟೀಚರ್ಸ್ಗೆ ಏನು ಸೌಲಭ್ಯ ಮುಟ್ಟಬೇಕಾಗೈತೆ ಅದು ಮುಟ್ಟಿಸಬೇಕಂತಕ್ಕಂಥದ್ದು ನಮ್ಮ ಹಿಂದಿನ ಹಿರಿಯರ ಗಾಣಿಗೇರ್ ಸರ್ ಆಗಿರ್ಬೋದು, ಬಳ್ಳಾರಿ ಸರ್ ಆಗಿರ್ಬೋದು, ನಮ್ಮ DS ತಳವಾರ್ ಆಗಿರ್ಬೋದು, ಅವರೆಲ್ಲರೂ ನಮ್ಗೆ ಕಲಿಸಿಕೊಟ್ರು. ಹಾಗಾಗಿ ನಾವು ಸಂಘಟನೆಯಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಬಂದ್ವಿ. ಶಿಕ್ಷಕರ ಮನವೊಲಿಸತಕ್ಕಂಥ ಕಾರ್ಯಗಳನ್ನು ನಾವು ಹೆಚ್ಚು ಮಾಡ್ತಾ ಬಂದ್ವಿ. ಶಿಕ್ಷಕರಿಗೆ ಬೇಕಾದಂತಹ ತರಬೇತಿಯ ಜೊತೆಗೆ ಶಿಕ್ಷಕರಿಗೆ ಬೇಕಾದಂತಹ ಒಂದು ಮೂಲ ಸೌಲಭ್ಯಗಳು, ವೇತನ ಆಗಿರ್ಬೋದು, ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಕೆಲವು ರಜೆಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತಹ ಕೆಲವುಗಳು ಸೌಲಭ್ಯಗಳಾಗಿರ್ಬೋದು, ಟ್ರೈನಿಂಗ್ಗಳಾಗಿರ್ಬೋದು, ಇಲಾಖೆಯ ಜೊತೆಗೆ ಇಲಾಖೆ ಮತ್ತು ಸಂಘಟನೆ ಅಂದ್ರೆ ಒಂದು ತೇರಿನ 2 ಗಾಲಿಗಳಿದ್ದಂತೆ. ಹಾಗಾಗಿ ನಾವು ಕೂಡಿ ಕೆಲಸ ಮಾಡಬೇಕಾಗಿರ್ತೈತಿ. ಯಾವುದೇ ರೀತಿಯ ನಮ್ಮ ಶಿಕ್ಷಕರಿಗೆ ಅಲಿದಾಡದ ಹಾಗೆ, ಅವರು ಶಾಲೆ ಬಿಟ್ಟು ಹೊರಗೆ ಹೋಗಲಾರದ ಹಾಗೆ, ಅವರು ಶಿಕ್ಷಣ ಶಾಲೆಯಲ್ಲೇ ಇರಬೇಕು, ಮಕ್ಕಳ ಜೊತೆನ ಹೆಚ್ಚು ಪಾಠ ಕಲಿಸಲು ಸಮಯವನ್ನು ಅವರು ಮೀಸಲಿಡಬೇಕನ್ನೋ ಉದ್ದೇಶದಿಂದ ಸಂಘಟನೆ ಜಾರಿಗೆ ಬಂದೈತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಸಂಘಟನೆ ರಾಜ್ಯ ಹಂತದಲ್ಲಿ ಅತ್ಯಂತ ಬೃಹದಾಕಾರದಂತಹ ಒಂದು ಸಂಘಟನೆ ಐತಿ. 1,60,000 ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವಿರುವುದರಿಂದ ನಮ್ಮ ಸಂಘಟನೆ ಸಹಿತ ಬಹಳ ಬಲಾಢ್ಯವಾದ ಸಂಘಟನೆ ಐತಿ. ಸರ್ಕಾರದ ಹಂತದಲ್ಲಿ ನಾವು ಯಾವುದೇ ರೀತಿಯ ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೂ ಸಹಿತ ನಾವು ನಮ್ಮ ಸಂಘಟನೆ ನಮಗೆ ಪೂರಕ ಆಗೈತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ಸಂಗಣ್ಣ ಮಂಗಳಗುಡ್ಡ ಅವರೇ, ಈಗ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಿಗೆ ಏನೇನು ಸವಾಲುಗಳು ಬರ್ತವೆ? ಯಾಕಂದ್ರೆ ವಿಶೇಷವಾಗಿ ಒಂದು ಅವಕಾಶನೂ ಕೂಡ ನಮಗೆ ಸಣ್ಣ ಮಕ್ಕಳನ್ನ, ಅಂದ್ರೆ 1 ರಿಂದ 7ನೇ ತರಗತಿವರೆಗೆ ಮಕ್ಕಳು ನಿಮ್ಮಲ್ಲಿ ಕರೀತಾರಲ್ಲ, ಅವರು ಬಹಳ ಬುದ್ಧಿವಂತರಾಗ್ತಾರೋ ಬಿಡ್ತಾರೋ ಅದನ್ನ ಶಿಕ್ಷಕರ ಮೇಲೆ ಅವಲಂಬಿತ ಆಗಿರುವಂತ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಅವರು ಏನು ತಿಳಿದೇ ಇರುವಂತ ಮಕ್ಕಳು ನಿಮ್ಮ ಹತ್ರ ಬಂದಾಗ ಅವರು ಸಾಕಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಅವರ ಒಂದು ಮನಸ್ಥಿತಿ ಏನದಲ್ಲ, ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಭಾವಕ್ಕೆ ಒಳಗಾಗ್ತಾರೆ. ಇವತ್ತು ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮಗೆ ಪಟ್ನ ನೆನಪಿ ಬಂದ್ಬಿಡ್ತಾರೆ, ನವಲ್ಗುನ್ ಸರ್, ವಾಲಿ ಸರ್ ಅಂತ ಹೇಳಿ. ಅಂದ್ರೆ ಅವರು ಕೊಟ್ಟಂತ ಪ್ರೀತಿ ಎಂದಿಗೂ ಬರೋಂಗಿಲ್ಲ. ಈ ಕಾಲೇಜ್ ಶಿಕ್ಷಕರ ಮರೆತು ಬಿಡಬಹುದು ಒಮ್ಮೊಮ್ಮೆ, ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮರಲಿಕ್ಕೆ ಆಗುದಿಲ್ಲ. ಎಂತಹ ಗಾಢವಾದ ಪ್ರಭಾವವನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳ ಮೇಲೆ ಬೀರಬಹುದು. ಮಕ್ಕಳು ಹೆಂಗ್ ಬರ್ತಾರಂತೀರಿ ಸರ್? ಅವರು ಮನೆಯಿಂದ ನೇರವಾಗಿ ಶಾಲೆಗೆ ಬರ್ತಕ್ಕಂಥ ಸಮಯ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಸಮಯ. ಅವರು ಜಗತ್ತನ್ನ ಬೇರೆ ಬೇರೆ ಭಾಗಗಳು ಹೆಚ್ಚು ಅವ್ರಿಗೆ ಕಂಡಿರಂಗಿಲ್ಲ. ಸೀದಾ ಶಾಲೆಗೆ ಬಂದಾಗ ಅವ್ರಿಗೆ ಬರ್ತಕ್ಕಂಥವರಲ್ಲೇ ಶಿಕ್ಷಕರು. ನಾವು ಶಿಕ್ಷಕರಾದವರು ಮಕ್ಕಳನ್ನು ನಮ್ಮ ಮಕ್ಕಳಿಗಿಂತ ಅದೇ ಮಕ್ಕಳೇ ನಮ್ಗೆ ಅನ್ನ ಹಾಕ್ತಕ್ಕಂಥವ್ರು. ಹಾಗಾಗಿ ನಮ್ಗೆ ಆ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡೋದ್ರಿಂದ ಮಾತ್ರ ನಮ್ಮ ಬದುಕಿನ್ನು ಹೆಚ್ಚು ಶ್ರೇಷ್ಠತೆ ಕಾಣುತ್ತಂತಕ್ಕಂಥ ನಮ್ಮೆಲ್ಲ ಶಿಕ್ಷಕರ ಒಂದು ಭಾವನೆ. ಜೊತೆಗೆ ಅದೊಂದು ನಮ್ಮ ಬಾಂಡಿಂಗ್ ಲೈಫ್. ಅವರು ಶಾಲೆಗೆ ಬರಬರ್ತಲೇ ನಾವು ಪ್ರೀತಿಯಿಂದ ಕರ್ಕೊಂಡು ಅಂದ್ರೆ ಸರ್ ಎಷ್ಟು ಖುಷಿಯಿಂದ ಕಲಿತಾರಂತಂದ್ರ ಬಹುಶಃ ಈ ಎಷ್ಟೋ ಮಕ್ಕಳಿಂದ ನಾವು ಕಲ್ಕೊಂಡಿದ್ದೇವೆ. ಒಂದು ಸಣ್ಣ ಘಟನೆ ನಾನು ಹೇಳ್ಬೇಕನ್ನೋದಾದ್ರ, ನನ್ನ ಶಾಲೆಯಲ್ಲಿ ನಾನು ಬೇಗ 9:00 ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಲೇಟ್ ಆಗಿ ಬರ್ತಕ್ಕಂಥ ಹುಡುಗರನ್ನ ನಾವು ಪ್ರಾರ್ಥನೆಯಿಂದ ಹೊರಗೆ ನಿಲ್ಲಿಸ್ತಿದ್ವಿ ಮತ್ತು ಅವ್ರನ್ನ ಒಂದು ರೌಂಡ್ ಸುತ್ತಾಕ್ಸ್ತಿದ್ವಿ ಶಾಲೆಯಲ್ಲಿ. ಅಂದ್ರೆ ನಾಳಿಂದ ಬೇಗ ಬರಬೇಕು ಶಾಲೆಗೆ ಅಂತಕ್ಕಂಥ ಸಮಯ ಪಾಲನೆ ಒಂದು ಪರಿಕಲ್ಪನೆ ಮೂಡಿಸ್ತಕ್ಕಂಥ ಒಂದು ಹಂತದ. ಒಂದ್ ದಿವಸ ನಾನು ಊರಿಗೆ ಹೋಗಿ ಲೇಟ್ ಆಗಿ ಬಂದಾಗ, ಪ್ರಾರ್ಥನಾ ಸಮಯದಲ್ಲಿ ನಾನು ಬಂದಾಗ, ನಾನು ಹೊರಗಡೆ ನಿಂತಾಗ ನನ್ನ ಒಬ್ಬ ಹುಡುಗಿ ಕೇಳಿಲ್ಲ ನನ್ನ, ಸರ್ ದಿನನಿತ್ಯ ನಮ್ಮನ್ನು ನೀವು ಲೇಟ್ ಆಗಿ ಬಂದ್ರೆ ಏನ್ ಮಾಡ್ತೀರಿ, ಸುತ್ತಿಸ್ತೀರಿ, ಹಾಗಾದ್ರೆ ಇವು ತಾವು ಲೇಟ್ ಆಗಿ ಬಂದಿರಲ್ಲ, ತಾವು ಯಾಕೆ ಸುತ್ತಬಾರ್ದು ಅಂತಕ್ಕಂಥ ಕೇಳಿದಂತ ಒಂದು ಪ್ರಶ್ನೆ ಇವತ್ತಿಗೂ ನೆನಪೈ ಸರ್. ಹಾಗಾಗಿ ನಾನು ಹೌದಲ್ಲ, ನಾವು ಹೇಳಿಕೆ ಮತ್ತು ನಡತೆ ಒಂದೇ ಇರಬೇಕಂತಕ್ಕಂಥ ಭಾವನೆ ನಮ್ಮದು ಆಗೈತೆ. ಹಾಗಾಗಿ ನಾವು ಹೆಚ್ಚು ಸಮಯ ಪಾಲನೆಯನ್ನು ನಾವು ಮಾಡಬೇಕಾಗತ್ತ. ಜೊತೆಗೆ ನಾವು ಏನ್ ಮಾಡ್ತೀವಿ ಅದನ್ನು ಮಕ್ಕಳ ರೋಲ್ ಮಾಡಲ್ ಆಗಿ ನೋಡ್ತಾರ ಅಂತಕ್ಕಂಥದ್ದು ನನಗೆ ಅವತ್ತು ಕಂಡು ಬಂತು. ಹಾಗಾಗಿ ಸರ್ ನನಗೆ ಬಹಳ ಇಷ್ಟಪಡ್ತಕ್ಕಂಥದ್ದು ಏನಂದ್ರೆ, ಅತ್ಯಂತ ಮುಗ್ಧ ಮಕ್ಕಳು, ಏನನ್ನೂ ಅರಿಯದಂತ ಮಕ್ಕಳು, ಸಮಾಜದ ಹೊರಗೆ ಏನನ್ನು ಬದುಕಬೇಕಂತ ಕನಸು ಕಾಣಬೇಕು, ಅದು ಪ್ರೈಮರಿಯಲ್ಲೇ ಸರ್. ಆ ಪ್ರೈಮರಿಯಲ್ಲಿ ಅವರು ಸತ್ಯ, ನೀತಿ, ನಿಯಮ ಹೀಗೆಲ್ಲದನ್ನು ಕಲ್ಕೊಂಡ್ರ ಒಳ್ಳೆ ಸಮಾಜ ಆಗ್ಲಿಕ್ಕೆ ಪೂರಕ ಆಗುತ್ತೆ. ಹಾಗಾಗಿ ಆ ಭಾಗ್ಯ ನನಗೆ ಸಿಕ್ಕೈತೆ ಅಂತ ನನಗೆ ಖುಷಿ ಸರ್. ಎಲ್ಲಾ ಮಕ್ಕಳಲ್ಲಿ ಸಹಿತ ಇವತ್ತು ನನ್ನ ಸ್ಟೂಡೆಂಟ್ ಜಡ್ಜ್ ಆಗ್ಯಾರ, ಒಬ್ರು ಜೊತೆಗೆ PSI ಆಗ್ಯಾರ, ಹಲವಾರು ರಂಗಗಳಿದಾರ.
ಆದ್ರೆ ನನ್ ಎಷ್ಟು ಪ್ರೀತಿಸ್ತಾರಂತಂದ್ರೆ ಎಲ್ಲೇ ಕಂಡ್ರು ಸಹಿತ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಆ ಬಗ್ಗೆ ಬಹುಶಃ ನನಗ ಆ ತೃಪ್ತಿ ಬೇರೆ ಇಲಾಖೆಗೆ ಐತೋ ಎಲ್ಲೋ ಗೊತ್ತಿಲ್ಲ, ಆ ತೃಪ್ತಿ ನನಗಿದೆ ಸರ್. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಬಹುಶಃ ಪ್ರಾಥಮಿಕ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಬೇರೆಯವರು ನಮ್ಮನ್ನ ಏನೋ ತಿಳ್ಕೋಬಹುದು, ಆದ್ರೆ ನಮ್ಗೆ ತೃಪ್ತಿ ಐತಿ, ನಾವು ಭಾಗ್ಯವಂತರು ಅಂತಕ್ಕಂಥ ಭಾವನೆ ನನಗೈತಿ ಸರ್. ಮಕ್ಕಳ ಜೊತೆ ಹೆಚ್ಚು ಪ್ರೀತಿಯಿಂದ ಇರುವುದರಾಗ ನಾವು ಯಾವುದೇ ರೀತಿಯ ಬೇರೆ ವಿಚಾರಗಳೇ ನಮ್ಮ ತಲೆಗೆ ಬರುವುದಿಲ್ಲ. ಅಲ್ಲಿ ಇರುವವರೆಗೂ ಸಹಿತ ಮಕ್ಕಳ ಜೊತೆ ಇದ್ದು ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ವೃತ್ತಿ ಅಂದ್ರೆ ನಾನು ಬಹಳ ಇಷ್ಟಪಡ್ತೀನಿ ಸರ್. ಈ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಇದ್ದೀನಿ ಸರ್. ಸಂಗಪ್ಪ ಮಂಗಳಗುಡ್ಡ ಅವರೇ, ನೋಡ್ರಿ, ಅಂದ್ರೆ ನೀವು ಬಹಳ ಇಷ್ಟಪಟ್ಟು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡವರು ಮತ್ತು ತರಬೇತಿಯೊಳಗ ಶಿವಶಂಕರ ಹಿರೇಮಠ ಅಂತ ಹಿರಿಯ ಒಂದು ಪ್ರಾಂಶುಪಾಲರ ಜೊತೆಗೆ ತಾವು ಒಡನಾಟ ಇಟ್ಟುಕೊಂಡವರು. ಹೀಗಾಗಿ ಒಂದು ಒಳ್ಳೆ ಪ್ರೇರಣೆಯಿಂದ ನೀವು ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇದ್ದೀರಿ. ಇಂದಿನ ಪ್ರಾಥಮಿಕ ಶಾಲಾ ಶಿಕ್ಷಣ ಕನ್ನಡ ಮಾಧ್ಯಮದೊಳಗಾಗುವಂತಹ ಶಿಕ್ಷಣ ಬಹಳ ಅಗತ್ಯತೆ ಇದೆ. ಇವತ್ತು ಎಷ್ಟೋ ಜನ ಪಾಲಕರು ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಹಾಕಿಬಿಡ್ತಾರೆ. ಅದರಿಂದ ಆಗುವಂತ ನಷ್ಟ ಏನು? ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ನೀವು ಕನ್ನಡ ಇತಿಹಾಸವನ್ನು ಕಲಿಸ್ತಿರಲ್ಲ, ಅದು ಹೇಗೆ ಮಕ್ಕಳ ಮೇಲೆ ಗಾಢವಾದ ಪರಿಣಾಮ ಬೀರ್ತದೆ? ಇಂಗ್ಲಿಷ್ ಕಲಿಯುವ ಮಕ್ಕಳು ಹೇಗೆ ಅದರಿಂದ ವಂಚಿತರಾಗ್ತಾ ಇದ್ದಾರೆ, ಅದು ಹೇಳ್ಬೋದಾ? ಭಾಷೆ ಅನ್ನೋದು ಬಹಳ ಮುಖ್ಯ. ವ್ಯಕ್ತಿಗೆ ಭಾಷೆ ಬಹಳ ಮುಖ್ಯ, ಅದು ಮಾತೃಭಾಷೆ ಬಹಳ ಮುಖ್ಯ. ನಾವು ಮಾತೃಭಾಷೆಯಲ್ಲಿ ಪ್ರೀತಿ ಎಲ್ಲದನ್ನೂ ಹೇಳ್ಬೋದು, ಆದ್ರೆ ನಾವು ಕಲಿಸ್ತಕ್ಕಂಥ ಮಾಧ್ಯಮ 5ರಿಂದ ನಂತರ ಅವು ಮಾಧ್ಯಮ ಚೇಂಜ್ ಮಾಡಿದ್ರೆ ಏನು ಪರವಾಗಿಲ್ಲ, ಏನು ತಪ್ಪಿಲ್ಲ. ಇವತ್ತಿಗೂ ಸಹಿತ ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ 6-7ಕ್ಕೆ ಹೋದಾಗ ಅಲ್ಲಿ ಟಾಪರ್ಸ್ ಆಗ್ತಾರ. ಅವರು ಇಂಗ್ಲಿಷ್ ಕಲ್ತಿರೋದಲ್ಲಂದ್ರೂ ಸಹಿತ ಟಾಪರ್ಸ್ ಆಗ್ತಾರೆ. ಯಾಕೆ ಆಗ್ತಾರಂತಂದ್ರ ಯಾವುದೋ ಒಂದು ಭಾಷೆಯ ಪ್ರಾಬಲ್ಯ ನಮ್ಗೆ ಹೆಚ್ಚು ಆಗಬೇಕು. ಕನ್ನಡ ಭಾಷೆ ಅಂದ್ರೆ ಕನ್ನಡ ಭಾಷೆಯಲ್ಲಿ ಹೆಚ್ಚು ನಾವು ಪ್ರಾವೀಣ್ಯತೆ ಪಡಿಬೇಕು ಅಂದಾಗ ಮಾತ್ರ ಉಳಿದ ಭಾಷೆಯಲ್ಲಿ ನಾವು ಪ್ರಾವೀಣ್ಯತೆ ಪಡೀಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ಮಾತೃಭಾಷೆನ ನಮಗೆ ಮುಖ್ಯ. ಮಾತೃಭಾಷೆಯಲ್ಲೇ ನಾವು 1ರಿಂದ 5 ಕಲಿಸೋಣ. ಮುಂದಿನ ಹಂತದಲ್ಲಿ ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಹಿಂದಿ ಮಾಧ್ಯಮ ಆಗಿರ್ಬೋದು, ಬೇರೆ ಯಾವುದೋ ಮಾಧ್ಯಮ ಆಗಿರ್ಬೋದು, ಅದ್ರ ಹೆಚ್ಚು ಪ್ರೌಢತೆ ಬರುವುದು ಮಾತೃಭಾಷೆಯಲ್ಲಿ ಇರ್ತಕ್ಕಂಥದ್ದು. ಕನ್ನಡ ಮಾಧ್ಯಮದಲ್ಲಿ ಕಲ್ತಾರಂದ್ರೆ ಅವ್ರು ಹೆಚ್ಚು ಮುಂದೆ ಪ್ರಗತಿ ಹೊಂತಾರ. ಹಾಗಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿಸೋದ್ರಿಂದ ಹೆಚ್ಚು ಭಾವನಾತ್ಮಕವಾಗಿ ಬದುಕಿಗೆ ಅವರಿಗೆ ಪೂರಕ ಚಟುವಟಿಕೆಗಳನ್ನು ನಾವು ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆ, ಇಂಗ್ಲಿಷ್ ಮಾಧ್ಯಮ ತಪ್ಪೇನಲ್ಲ, ಆದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಬೋಧಿಸ್ತಾ ಹೋದಾಗ ಕೆಲವು ಭಾವನೆಗಳನ್ನು ಅವ್ರಿಗೆ ತಿಳಿಸಲಿಕ್ಕೆ ಆಗೋದಿಲ್ಲ, ಕೆಲವು ಘಟನೆಗಳನ್ನು ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಏನಾಗುತ್ತಂದ್ರೆ ಇದರಷ್ಟು ಇಫೆಕ್ಟಿವ್, ಇದರಷ್ಟು ಪರಿಣಾಮ ಅದರಲ್ಲಿ ಆಗಲ್ಲ ಅಂತಕ್ಕಂಥ ನಮ್ಮದೊಂದು ವೈಯಕ್ತಿಕ ಅಭಿಪ್ರಾಯ ಸರ್. ಈಗ ತಾವು ಕೆಲಸ ಮಾಡ್ತಿರುವಂತ ಗದಗ ತಾಲೂಕು ಸುತ್ತಮುತ್ತ ಬಡತನ ರೇಖೆಗಿಂತ ಕೆಳಗಿರೋ ಜನ ಸ್ವಲ್ಪ ಜಾಸ್ತಿ. ಅಂದ್ರೆ ಮಕ್ಕಳನ್ನ ಒಂದು ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಮಕ್ಕಳನ್ನ ಅವನು ಜಾಣರನ್ನಾಗಿ ಮಾಡಬೇಕು, ಆದ್ರಿಂದ ಅವರು ಉತ್ತಮ ಭವಿಷ್ಯ ಕಂಡುಕೊಳ್ಬೇಕು ಅಂತ ಹೇಳಿ ಪಾಲಕರು ವಿಚಾರ ಮಾಡಬೇಕು. ಖರೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಎಷ್ಟೋ ಸಾರಿ ಏನಾಗುತ್ತೆ, ಅವ್ರನ್ನ ಕೆಲಸಕ್ಕೆ ಕಳಿಸುವಂತ ಸಂದರ್ಭ ಬರ್ತದೆ. ತಮ್ಮ ಹತ್ರ ಒಂದು ರೋಚಕ ಕಥೆ ಇದೆ. ಶಾಲೆ ಬಿಟ್ಟ ಮಕ್ಕಳನ್ನು ಮತ್ತೆ ಶಾಲೆಗೆ ಮರಳಿ ಬಂದು ವಿದ್ಯಾಭ್ಯಾಸ ಮಾಡಿ ಮುಂದೆ ಸಾಕಷ್ಟು ಒಳ್ಳೆ ಸಾಧನೆ ಮಾಡೋದನ್ನು ಕೂಡ ತಾವು ಕಂಡಿದ್ದೀರಿ. ಈಗ ಆ ಒಂದು ದಿಶೆಯೊಳಗ ತಮ್ಮ ಒಂದು ಅನುಭವ ಏನು, ಒಂದು ವಿಶಿಷ್ಟವಾದ ಅನುಭವ ತಮಗಿದೆ. ಹೇಗೆ ಶಾಲೆ ಬಿಟ್ಟ ಮಕ್ಕಳು ಮತ್ತೆ ಶಾಲೆಗೆ ಬಂದ್ರೆ ಹೇಗೆ ಅವರು ಬಲಾಢ್ಯರಾಗ್ತಾರ ಮತ್ತು ಉತ್ತಮ ಶಿಕ್ಷಣ ಪಡೆದು ಸಮಾಜದೊಳಗೆ ಒಂದು ಒಳ್ಳೆ ಹೆಸರು ಮಾಡ್ತಾರ, ಅದು ತಾವೇನು ಕಂಡುಕೊಂಡಿರಿ ಹೇಳ್ಬೋದಾ? ಸರ್, ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಏರಿಯಾ ಜವಳಗಲ್ಲಿ ಅಂತೇಳಿ ಗದಗ ಮಧ್ಯದ ಭಾಗದಲ್ಲಿರ್ತಕ್ಕಂಥ ಒಂದು ಏರಿಯಾ ಸರ್. ಆ ಏರಿಯಾದಲ್ಲಿ ನಮ್ಮ ಶಾಲೆ ಇದೆ. ಆ ಶಾಲೆಯಲ್ಲಿ ಪಾಲಕರು ಹೆಚ್ಚು ಮನೆಗೆಲಸ ಮಾಡ್ತಕ್ಕಂಥ ಪಾಲಕರು ಇರುವುದರಿಂದ ಅವರೆಲ್ಲರೂ ಬೇಗ ಮನೆಗೆಲಸ ಮಾಡಲಿಕ್ಕೆ ಬೇಗ ನಶಿನಾಗೆದ್ದು 5 ಗಂಟೆಕ 4 ಗಂಟೆಕ 6 ಗಂಟೆಕ ಹೋಗತಕ್ಕಂಥ ಪಾಲಕರು ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಒಂದು ಪ್ರತಿನಿತ್ಯ ನಾವು ಶಾಲೆಯಲ್ಲಿ 9ರಿಂದ ನಾವು ಶಾಲೆ ಪ್ರಾರಂಭ ಆಗುತ್ತೆ. ಆದ್ರೆ ಶನಿವಾರ ಮಾತ್ರ ಬೆಳಗ್ಗೆ 7 ಗಂಟೆಗೆ ಶಾಲೆ ಪ್ರಾರಂಭ ಆಗೋದ್ರಿಂದ ಆ ಮಕ್ಕಳನ್ನು ಎಬ್ಬಿಸಿ ರೆಡಿ ಮಾಡಿಸಿ ಕಳಿಸಲಿಕ್ಕೆ ಪಾಲಕರ ಮನೆಯಲ್ಲಿ ಇರೋದಿಲ್ಲ. ಹಾಗೆ ಮಕ್ಕಳು ಸ್ವಇಚ್ಛೆಯಿಂದ ಎದ್ದು ತಾವೇ ಬರಬೇಕಾಗತ್ತೆ. ಸ್ವಇಚ್ಛೆಯಿಂದ ಎದ್ದು ಬರಬೇಕಾದ್ರೆ 7 ಗಂಟೆಗೆ ಅಥವಾ 7:15 ನಮ್ಮ ಶಾಲೆಗೆ ಬರಲಿಕ್ಕೆ ಅಸಾಧ್ಯ, ಯಾಕಂದ್ರೆ ಮಕ್ಕಳು ತಾವೇ ಹೇಳಕ್ಕೆ ಆಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ವಾರ ನಮ್ಗ ಹಾಜರಾತಿಯ ಕೊರತೆ ಕಂಡು ಬರ್ತಕ್ಕಂಥದ್ದು ಶನಿವಾರ ಮಾತ್ರ. ನಾವೆಲ್ಲ ಕುಂತ್ಕೊಂಡು ವಿಚಾರ ಮಾಡಿದ್ವಿ, ಯಾಕೆ ಶನಿವಾರ ಲೇಟ್ ಆಗಿ ಬರ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ನಾವು ಮನೆ ಭೇಟಿ ಕೊಟ್ಟಾಗ ಅದು ವಿಷಯ ನಮಗೆ ಗೊತ್ತಾಯ್ತು, ಗಮನಕ್ಕೆ ಬಂದಾಗ ಮಕ್ಕಳನ್ನ ಶಾಲೆಗೆ ಶನಿವಾರ ಬೇಗ ಕರೆತರಲು ನಾವು ಏನ್ ಮಾಡಬೇಕು ಅಂತಕ್ಕಂಥ ಒಂದು ಕುಂತ್ಕೊಂಡು ಚರ್ಚೆ ಮಾಡಿದಾಗ ನನಗೊಂದು ವಿಚಾರ ಹೊಳಿತು. ಈಗಾಗಲೇ ಗವರ್ಮೆಂಟ್ ಸಾಕಷ್ಟು ಯೋಜನೆಗಳನ್ನು ನಮ್ಗ ಕೊಟ್ಟಿದೆ. ಅದರಲ್ಲಿ ಕ್ಷೀರಭಾಗ್ಯ ಇರಬಹುದು, ಬಿಸಿ ಊಟ ಇರಬಹುದು. ಬಿಸಿ ಊಟದಲ್ಲಿ ನಾವು ಸಾಮಾನ್ಯವಾಗಿ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅನ್ನ ಸಾರು ಮತ್ತು ಉಪ್ಪಿಟ್ಟು ಕೊಡಬೇಕು ಸಾಧ್ಯ ಆಯ್ತು ನಮ್ಗೆ. ಅಂತ ಒಂದು ಸಂದರ್ಭದಲ್ಲಿ ಆ ಮಕ್ಕಳು ಉಪ್ಪಿಟ್ಟು ಸಾಮಾನ್ಯವಾಗಿ ವಿಶಿಷ್ಟ ಅನಿಸೋದಿಲ್ಲ. ಅವಾಗ ನಾವು ಏನ್ ಕಂಡುಕೊಂಡು ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲ ಇರತಕ್ಕಂಥದ್ದು ಇಡ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದ್ದಂತ ಒಂದು ಸಂಪನ್ಮೂಲದಲ್ಲಿಯೇ ಅವರು ಕೊಟ್ಟಂತ ಅಕ್ಕಿಯಲ್ಲೇ ನಾವು ಏನಪ್ಪ ಅಂದ್ರೆ ಇಡ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಕಂಡುಕೊಂಡ್ವಿ. ಹಾಗಾಗಿ ಒಂದ್ ವಾರ ನಾವು ಮಕ್ಕಳಿಗೆ ಹೇಳಿದ್ವಿ, ಶುಕ್ರವಾರ ಹೇಳಿದ್ವಿ, ಇಲ್ಲ ಮಕ್ಕಳೇ ಈ ವಾರ ನಮ್ಮ ಶಾಲೆಯಲ್ಲಿ ನಾವು ಏನಪ್ಪ ಅಂದ್ರೆ ಇಡ್ಲಿ ಮಾಡೋಣ,
ತಾವೆಲ್ಲರೂ ಬೇಗ ಬಂದ್ರ అందರಿಗೆ ಒಂದು ಇಡ್ಲಿ ಜಾಸ್ತಿ ಕೊಡ್ತೀವಿ, 2 ಕೊಡಲಿ 3 ಕೊಡ್ತೀವಿ, ಹೀಗೆ ಹೇಳಿದ್ವಿ ನಾವು. ಅನೌನ್ಸ್ ಮಾಡಿದಾಗ ಮಕ್ಕಳು ಅವತ್ತು ಎಷ್ಟೋ ಪಾಲಕರು ನಮ್ಗೆ ಅವತ್ತು ಏನು ಹೇಳಿಲ್ಲ. ಮಕ್ಕಳೆಲ್ಲರೂ ಬೇಗ ಬಂದ್ರು, 7 ಗಂಟೆಗೆ ಎಲ್ಲರೂ ಪ್ರತಿದಿನ ಹಾಜರಾತಿರುವಂಗ ಶನಿವಾರದ ಸಹಿತ ಹಾಜರಾಯ್ತಾಯ್ತು. ಎಲ್ಲರಿಗೂ ಇಡ್ಲಿ ಕೊಟ್ವಿ, ಇಡ್ಲಿ ತಿಂದ್ರು, ಮತ್ತೆ ಪಾಠ ಅಭ್ಯಾಸದಲ್ಲಿ ಭಾಗವಹಿಸಿ ಮುಂದೆ ಹೋದ್ವಿ. ಅದ್ರ ಫೀಡ್ಬ್ಯಾಕ್ ಮುಂದೆ ಸೋಮವಾರ ಮಂಗಳವಾರ ಬಂದಾಗ ಪಾಲಕರೆಲ್ಲರೂ ಹೇಳಿದ್ರು, ಸರ್ ನಮ್ಮ ಮಕ್ಕಳು ಬೇಗ ಶಾಲೆಗೆ ಬಂದ್ರು, ಏನ್ ಮಾಡಿದ್ರಿ ಹೇಗೆ ಅಂತ ಕೇಳಿದಾಗ, ಇಲ್ಲ ನಾವು ಹೀಗೆ ಹೇಳಿದ್ವಿ, ನಾವು ಇಡ್ಲಿ ಮಾಡ್ತೀವಿ ಅಂತಕ್ಕಂತ ಒಂದು ಹೊಸ ಕಲ್ಪನೆ ಕೊಟ್ಟಾಗ ಅವರಿಗೆ ಮಕ್ಕಳಿಗೆ ಅತ್ಯಂತ ಖುಷಿಯಿಂದ ತಾವು ಬಂದ್ರು, ತಾವೇ ಎದ್ದು ತಾವೇ ರೆಡಿಯಾಗಿ ಬಂದಾರ ಅಂತ ಹೇಳಿದಾಗ ಬಹಳ ಈ ರಿಸಲ್ಟ್ ನಮಗೆ ಬಹಳ ಖುಷಿ ಕೊಡ್ತ್ರಿ. 2007ರಲ್ಲಿ ಸರ್ಕಾರಿ ಶಾಲೆಗಳಲ್ಲೇ ಸಹಿತ ಬಿಸಿ ಊಟದಲ್ಲಿ ವಿಭಿನ್ನ ರೀತಿಯ ಆಹಾರಗಳ ಧಾನ್ಯಗಳನ್ನು ತಯಾರಿಸಬಹುದು ಅಂತಕ್ಕಂಥದ್ದು ಒಂದು ಮಾದರಿನೇ ಸಹಿತ ಎಲ್ಲ ಶಾಲೆಗಳಿಗೂ ಸಹಿತ ಹೋಯಿತು. ಜೊತೆಗೆ ಅದು ಹಲವಾರು ಕಸ್ತೂರಿ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, ಅವರು ಸಹಿತ ಬಂದು ಸಂದರ್ಶನ ಮಾಡ್ಕೊಂಡು ಹೋದ್ರು. ಹೇಗೆ ಎಂತ ಇದರಿಂದ ಏನ್ ಮಾಡ್ಲಿಕ್ಕೆ ಏನಾಗತ್ತ ಸರ್, ಚೆನ್ನಾಗತ್ತ, SDMC ಅವರ ಸಹಕಾರ ಇರಬೇಕು, ಹಾಗಾದ್ರೆ ಇಂಥ ಹೊಸ ಹೊಸ ಕಾರ್ಯಕ್ರಮಗಳು ಮಾಡಬಹುದು ಅಂತೇಳಿ ನಾವು ಅವರಿಗೆ ಹೇಳಿದಾಗ ಬಹುಶಃ ರಾಜ್ಯಾದ್ಯಂತ 2007ರ ನಂತರ ಹಲವಾರು ಶಾಲೆಗಳಲ್ಲಿ ಇಡ್ಲಿ ಮಾಡಬಹುದಾಗಿರ್ಬೋದು, ಪುರಿ ಮಾಡಬಹುದಾಗಿರ್ಬೋದು. ಉದ್ದೇಶ ಇಷ್ಟೇ, ಮಕ್ಕಳು ಬೇಗ ಶಾಲೆಗೆ ಬರಬೇಕು ಅವತ್ತು ಅನ್ನೋದೊಂದು ಉದ್ದೇಶದಿಂದ ಇಟ್ಕೊಂಡು ನಾವು ಮಾಡಿದಂತ ಒಂದು ಕಾರ್ಯಕ್ರಮ ಬಹಳ ಖುಷಿ ಕೊಟ್ಟೈತೆ ಸರ್. ಇವತ್ತಿಗೂ ಸಹಿತ ನಾನು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ಆ ಕಾರ್ಯಕ್ರಮ. ಬಹುಶಃ ಇದೊಂದು ಹೊಸ ಕಾರ್ಯಕ್ರಮ, ಅದು SDMC ಅವರ ಸಹಕಾರನ ಸಹಿತ ಮುಖ್ಯ ಆಗತ್ತಾ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮ ಜೊತೆ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದೇನೆ ಸರ್. ಸಂಗಣ್ಣ ಮಂಗಳಗುಡ್ಡವರೇ, ಒಟ್ಟಾರೆ ಒಂದು ಶಿಕ್ಷಣ ಬಾಲಕರಿಗೆ ತಲುಪಬೇಕು, ಅದಕ್ಕೆ ಒಂದು ಪೂರಕವಾದ ವಾತಾವರಣ ಇರೋದು ಶಾಲೆಯೊಳಗೆ. ಆ ಶಾಲೆಗೆ ಬಂದ್ರಲ್ಲ ಅದು ತಲುಪುವಂತದ್ದು. ಹೀಗಾಗಿ ಅವ್ರನ್ನ ಒಂದು ಆಕರ್ಷಣೆ ಮಾಡಲಿಕ್ಕೆ ತಾವು ಮಾಡಿದಂತ ಪ್ರಯತ್ನಗಳು ಬಹಳ ನಿಜವಾಗಿ ಕೂಡ ಒಂದು ಮಾರ್ಗದರ್ಶಿ ಅದಾವು. ಮತ್ತೆ ಆ ಮಕ್ಕಳು ಮುಂದೆ ಆ ಒಂದು ಶಿಕ್ಷಣದೊಳಗ ಈ ಪ್ರಾಥಮಿಕ ಶಾಲಾ ಹಂತ ಇರ್ತದಲ್ಲ, ಹೇಗೆ ಇರ್ತದ, ಮಕ್ಕಳು ಯಾವ ಸ್ಥಿತಿಯೊಳಗ ಈ ಒಂದು ವಿಷಯಗಳನ್ನ ಆಧರಿಸ್ತಾರ, ಮತ್ತೆ ವಿಷಯಗಳ ಗ್ರಹಿಕೆಗೆ ಅವರಿಗೆ ಹೇಗೆ ಅನುಕೂಲ ವಾತಾವರಣ ಇರ್ತದ. ಹೈಸ್ಕೂಲ್ ಮಕ್ಕಳಿಗೆ ಇವರಿಗೆ ಬಹಳ ವ್ಯತ್ಯಾಸ ಇರ್ತದೆ. ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ ಈ ಒಂದು ಗ್ರಹಿಕಾ ಶಕ್ತಿ ಜಾಸ್ತಿ ಇರ್ತದೆ ಮತ್ತು ಅಲ್ಲಿ ಬಹಳ ಪರಿಪೂರ್ಣತೆಯಿಂದ ಕಲಿತಂತ ಮಕ್ಕಳು ಮುಂದೆ ಹೈಸ್ಕೂಲ್ ಅಲ್ಲಿ ಮಿಂಚಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮಕ್ಕಳ ಒಂದು ಮನೋಭಾವ, ಆ ವಯೋಮಾನ, ಅದ್ರ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಬಹುದಾ? ಬಹುಶಃ ನಾವೆಲ್ಲರಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡೋದಕ್ಕಿಂತ ಆ ಮಗುವಿನ ತಂದೆ ತಾಯಿಗಳ ರೂಪದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅಲ್ಲಿ. ಯಾಕೆ ಅಂತಂದ್ರ ಮಕ್ಕಳು ನೇರವಾಗಿ ಶಾಲೆ ಪ್ರವೇಶ ಹಂತದಲ್ಲೇ ಬಂದವರು, ಶಾಲೆ ಹೇಗೆ ಏನು ಎಂತು ಅವ್ರಿಗೆ ಯಾವ ರೀತಿಯ ಕಾನ್ಸೆಪ್ಟ್ ಇರುವುದಿಲ್ಲ. ಆ ಶಾಲೆಗೆ ಬಂದ ನಂತರ ಅವ್ರಿಗೆ ಮುಂದಿನ ಬದುಕು ಗೊತ್ತಾಗತ್ತ. ಬಂದಂತ ಮಕ್ಕಳಿಗೆ ನಾವು ಹೆಚ್ಚು ಪ್ರೀತಿಯಿಂದ ನಾವು ಕಂಡಾಗ ಹೆಚ್ಚೆಚ್ಚು ನಮ್ಗ ಮುಂದಿನ ದಿನಮಾನಗಳಲ್ಲಿ ಅವರ ಬೆಳವಣಿಗೆ ಬಹಳ ವೇಗವಾಗಿ ಹೋಗತ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಸಾಕಷ್ಟು ನಾವು ಅವ್ರನ್ನ ಪ್ರೀತಿ ಜೊತೆಗೆ ನಮ್ಮ ನಡೆಯನ್ನು ಸಹಿತ ಅವರು ಅನುಸರಿಸ್ತಾರೆ. ನಮ್ಮ ಬಟ್ಟೆ, ನಮ್ಮ ನಡೆ, ನಮ್ಮ ಒಂದು ಸಹಶಿಕ್ಷಕರ ಜೊತೆ ಇರ್ತಕ್ಕಂಥ ಒಡನಾಟ ಸಹಿತ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ನಾವು ಹೆಚ್ಚಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚೆಚ್ಚು ಯಾರೂ ಸಹಿತ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಲ್ಲಿ ಹೆಚ್ಚು ಹಂಚಿಕೊಳ್ಳೋದಿಲ್ಲ. ಯಾಕಂದ್ರೆ ಆ ಮಕ್ಕಳು ಅದ್ರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರಬಾರದು ಅಂತೇಳಿ ಸಾಕಷ್ಟು ಸರಿ ನಾವು ಏನಪ್ಪ ಅಂದ್ರೆ ಎಲ್ಲರೂ ಸಹಿತ ಪಾಸಿಟಿವ್ ಆಗಿ ವರ್ತಿಸಬೇಕು. ಯಾವುದೇ ಭಿನ್ನಾಭಿಪ್ರಾಯಗಳನ್ನು ನಾವು ಅಲ್ಲಿ ಹೇಳ್ಕೋಬಾರ್ದು ಅಂತಕ್ಕಂಥ ಭಾವನೆ, ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡಿರ್ತೀವಿ. ಯಾಕಂದ್ರೆ ಮಕ್ಕಳು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಸರ್ ನಮ್ಮನ್ನ. ನಾವು ಬಂದಾಗ ಸಹಿತ ನಾವು ಏನಾದ್ರೂ ಕುಂತ್ಕೊಂಡು ಊಟ ಮಾಡುವಾಗ ಸಹಿತ ನಮ್ಮ ಆಹಾರ ವಿಭಿನ್ನವಾಗಿದ್ರಂದ್ರ, ಸರ್ ನೀವು ಇದನ್ನು ಊಟ ಮಾಡ್ತೀರಿ ಸರ್, ಸರ್ ನಾವು ಇದನ್ನು ಊಟ ಮಾಡ್ತಕ್ಕಂಥ ಹೇಳ್ತಕ್ಕಂಥ ಭಾವನೆಗಳ ಸೂಕ್ಷ್ಮಗತಿಯ ಮಕ್ಕಳು ಸಹಿತ ಅಲ್ಲಿ ಇರೋದ್ರಿಂದ ಬಹಳ ನಾವು ಅವರನ್ನ ಪ್ರೀತಿಯಿಂದ ಜೊತೆಗೆ ನಾವು ಏನ್ ಮಾಡ್ತೀವಿ ಅದನ್ನೂ ಅವ್ರಿಗೆ ಹೇಳ್ತೀವಿ. ನಾವು ಮಾಡೋದನ್ನ ಸಹಿತ ಅವರು ಅದನ್ನು ಮಾಡ್ತಾರಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಆ ಮಕ್ಕಳ ಒಂದು ಮನಸ್ಥಿತಿ ಹೆಂಗಿರ್ತಂದ್ರ ಬಹಳ ಮುದ್ದು ಇರ್ತದೆ ಸರ್. ಆ ಮುದ್ದು ಮನಸ್ಸಿನಲ್ಲಿ ನಾವು ಏನು ಹಾಕ್ತಿವಿ ಅದು ಹೆಚ್ಚು ಪರಿಣಾಮ ಬೀರುತ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಹಾಗಾಗಿ ಆ ಜವಾಬ್ದಾರಿ ಸಹಿತ ನಮ್ಗೆ ಬಹಳ ಇದೆ. ಮಕ್ಕಳು ಬಂದಾಗ ಮತ್ತು ಅವ್ರ ಮನೆಗೆ ಹೋಗಬೇಕಾದಾಗ ಜೊತೆಗೆ ಅವರು ಇದ್ದಾಗ ಅವ್ರನ್ನ ನಾವು ಹೆಚ್ಚು ಹೆಚ್ಚು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಅವ್ರಿಗೆ ಆರೋಗ್ಯ ವಿಷಯ ಆಗಿರ್ಬೋದು, ಸಮವಸ್ತ್ರ ವಿಷಯ ಆಗಿರ್ಬೋದು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕಾಣದ ಹಾಗೆ ಅವ್ರನ್ನ ನಾವು ಹೆಚ್ಚು ಪ್ರೀತಿಯಿಂದ ಕಾಣಬೇಕಾಗತ್ತ. ಅವ್ರಿಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗದಾಗೆ ಎಲ್ಲಾ ಸಮಾನತೆಯನ್ನು ಸಹಿತ ನಾವು ಅವ್ರಿಗೆ ತೋರಿಸಿಕೊಡ್ಬೇಕಾಗತ್ತ. ಹಾಗಾಗಿ ಬಹಳ ಖುಷಿ. ಜೊತೆಗೆ ಈ ಬಟ್ಟೆ ಇಲ್ಲರ್ತಕ್ಕಂಥ ಮಕ್ಕಳಿಗೆ ನಮ್ಗೊಂದು ಒಬ್ಬರು ಡೋನರ್ ಹತ್ರ ನಾವು ಹೋಗಿ ಕೇಳಿದ್ವಿ ಸರ್. ಇಲ್ಲ ಸರ್, ನಮ್ಮ ಮಕ್ಕಳು ವಿಭಿನ್ನ ರೀತಿಯ ಬಟ್ಟೆ ಆಶೆ ಪಡ್ತಾರ. ನಾವು ಬುಧವಾರಕ್ಕೊಮ್ಮೆ ಬಟ್ಟೆಗೆ ಬಂದಾಗ ನಮ್ಮ ಮಗು ಸಾಲಿಡ್ ಡ್ರೆಸ್ ಹಾಕೊಂಡ್ಬರ್ತಿತ್ತು, ಬುಧವಾರಕ್ಕೊಮ್ಮೆ ಬಣ್ಣ ಡ್ರೆಸ್ ಹಾಕೊಂಬಾರ್ದು. ನಾನು ಅವ್ರಿಗೆ ಮಾತಾಡಿದ್ವಿ, ಯಾಕಪ್ಪ ತಮ್ಮ ನೀನು ಇವತ್ತು ಇದ ಡ್ರೆಸ್ ಹಾಕೊಂಬಂದಿಲ್ಲ, ಇವತ್ತರ ನೀ ಬೇರೆ ಡ್ರೆಸ್ ಹಾಕೋಬಹುದು ಸರ್, ನನ್ನ ಕಡೆ ಇರೋದಿಲ್ಲ ಒಂದ ಬಟ್ಟೆ ಅಂದಾಗ ನಾವು ಅಲ್ಲಿರ್ತಕ್ಕಂಥ ಕೆಲವು ಉದ್ಯಮಗಳನ್ನ ಸ್ನೇಹಿತರನ್ನ ಭೇಟಿಯಾದಾಗ ವರ್ಷಕ್ಕೆ ಅವ್ರು 2 ಜೊತೆ ಬಟ್ಟೆಯನ್ನು ಕೊಟ್ಟರು. ಹಾಗಾಗಿ ಬಹಳ ಖುಷಿ ಪಡ್ತಕ್ಕಂಥ ಮಕ್ಕಳವರು, ಸರ್ ನಮ್ಮ ಶಾಲೆಗೆ ನಮ್ಗೆಲ್ಲ ಸಿಗ್ತೈತಿ, ನಮ್ಮ ಶಾಲೆಗೆಲ್ಲ ಸಮಾನತೆ ಐತಿ. ಅದೇ ಒಂದು ಬದುಕು ನಮ್ಗದು ಹೆಚ್ಚೆಚ್ಚು ಕಲಿಸ್ತಾ ಬಂತು ಸರ್. ನಮ್ಮ ಸರ್ವಿಸ್ನಲ್ಲಿ ನಾವು ಕಂಡುಕೊಂಡಿದ್ದು ಏನಂತಂದ್ರೆ ಮಕ್ಕಳ ನಾವು ಯಾವ ರೀತಿ ನೋಡಬೇಕು, ಆ ಮಕ್ಕಳು ಮುಂದೆ ಹೆಂಗಾಗ್ತಾರ ಅಂತೇಳಿ. ಸರ್, ನನ್ನೊಬ್ಬ ಜಡ್ಜ್ ಶಹಪುರದಲ್ಲಿರ್ತಕ್ಕಂಥ ಹನುಮಂತ್ ಅಂತಕ್ಕಂಥ ಹುಡುಗ ಇವತ್ತು ನಂಗೆ ನೆನಪಾಗತ್ತ. ಅವನ ಮೊನ್ನೆ ನನಗೆ ಫೋನ್ ಮಾಡಿದ್ದ, ಸರ್
ನೀವು ಶನಿವಾರಕ್ಕೊಮ್ಮೆ ನನಗೆ ಬಿಳಿ ಡ್ರೆಸ್ ಇಲ್ಲದೆ ಇದ್ದಾಗ ನಾನು ಬಡಿತೀರ ಅಂತೇಳಿ ನಾನು ಹೊರ ನಿಂದಿರ್ತಿದ್ದೆ. ನಮ್ಮ ತಾಯಿ ಬಂದು ಹೇಳಿದಾಗ ನೀವು ನನಗೆ ವೈಟ್ ಡ್ರೆಸ್ ಕೊಡಿಸಿದ್ರಿ. ಸರ್, ಇವತ್ತು ನಾನು ಸಮಾಜದಲ್ಲಿ ಉನ್ನತ ಸ್ಥಾನದಾಗ ಅದೀನಿ. ಅದಕ್ಕೆ ಕಾರಣ ಅಂದ್ರ ನೀವು ಕೊಡಿಸಿದ ಒಂದು ಬಿಳಿ ಬಟ್ಟೆ ಅಂತ ಹೇಳಿದ. ಸರ್, ನನಗೆ ಅಷ್ಟು ತೃಪ್ತಿ ಇದೆ ಸರ್. ನನಗೆ ಇನ್ನೂ ಇದಕ್ಕೆ ಹೆಚ್ಚು ತೃಪ್ತಿ ನನಗೆಲ್ಲ. ಬಹುಶಃ ನನ್ನ ಹುಟ್ಟಿದಂತ ಮಕ್ಕಳು ನನ್ನ ನೆನೆಸ್ತಾರಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ಕೈ ಕಲಿತಂತ ಮಕ್ಕಳು ನಮ್ಮನ್ನು ಬಹಳ ನೆನೆಸ್ತಾರಲ್ಲ, ಅದು ಒಂದು ಬಹಳ ಖುಷಿ ಕೊಡ್ತಕ್ಕಂಥ ಸಂದರ್ಭ. ಅಂತ ಒಂದು ಸೇವೆ ನಮ್ದು ಆಗಿರಲಿ. ಇನ್ನೂ ಹೆಚ್ಚು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು, ಜೀರೋ ಲೆವೆಲ್ ಇರ್ತಕ್ಕಂಥ ಮಕ್ಕಳು, ತಂದೆ ತಾಯಿಗಳು ಕಲಿಸ್ತಕ್ಕಂಥ ಮಕ್ಕಳು, ಮನೆಗೆ ಹೋಗಿಂದ ಏನ್ ಹೇಳ್ಯಾರ ಏನ್ ಮಾಡ್ಯಾರ ಅಂತ ಕೇಳದೇ ಇರ್ತಕ್ಕಂಥ ಮಕ್ಕಳಿಗೆ ನಾವು ಕಲಿಸಬೇಕಾಗೈತೆ ಸರ್. ಉಳ್ಳವರು ಟ್ಯೂಷನ್ ಕಲಿಸ್ತಾರ, ಎಲ್ಲೆಲ್ಲೂ ಕಲಿಸ್ತಾರ. ಆದ್ರೆ ನಮ್ಮ ಮಕ್ಕಳು ಹೆಂಗಂತಂದ್ರ ಈ ನಾವ್ ಏನ್ ಕಲಿಸಿರ್ತೀವಿ ಇಲ್ಲಿ ಇದ ಸರ್. ಮನೆಗೆ ಹೋದ್ಮೇಲೆ ನೀವು ಶಾಲೆಗೆ ಏನ್ ಕಲ್ತಿಲ್ಲ ಅಂತ ಕೇಳ್ತಕ್ಕಂತ ಪಾಲಕರಿಲ್ಲ. ಯಾಕಂದ್ರೆ ಅವರು ಬದುಕಿನ ಬಂಡೆಯಲ್ಲಿ ಅವ್ರು ಏನಪ್ಪ ಅಂದ್ರ ತಮ್ಮನ್ನ ತಾವು ತೊಡಗಿಸ್ಕೊಂಡ್ಬಿಟ್ಟಿರ್ತಾರ. ಕೆಲಸ ಮಾಡೋದ್ರಿಂದ ತಮ್ಮ ಮನೆತನ ನಡಿಬೇಕು ಅಂತಕ್ಕಂಥ ಭಾವನೆ ಇರ್ತಕ್ಕಂಥವ್ರು. ಮತ್ತೆ ಮಕ್ಕಳಿಗೆ ಅವ್ರ ಸಮಯನೇ ಇರುವುದಿಲ್ಲ, ನಡ್ಕೊಂಡು ಮನೆಗೆ ಬಂದಿರ್ತಾರೆ. ಹಾಗಾಗಿ ಮಲ್ಕೊಂಡ್ಬಿಡ್ತಾರ ಅವರು. ಆದ್ರೆ ಮಕ್ಕಳೇ ಸ್ವತಃ ನಾವು ಎಷ್ಟೋ ಸಲ ಹೋಮ್ವರ್ಕ್ ಮಾಡದೇ ಇದ್ದಾಗ ಎಷ್ಟೋ ಸಲ ಕೇಳಿವಿ, ಸರ್ ನೀವ್ ಹೆಂಗ ಹೋಮ್ವರ್ಕ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ, ಸರ್ ಇಲ್ರಿ ಮನೆಯಲ್ಲಿ ಈಗಂತೂ ವಿದ್ಯುತ್ ಶಕ್ತಿ ಬಂದೈತೆ, ಸಾಕಷ್ಟು ಫ್ರೀ ಆಗಿದೆ, ಮಕ್ಕಳೆಲ್ಲರಿಗೂ ಇದಾಗುತ್ತೆ. ಮೊದಲು ವಿದ್ಯುತ್ ಶಕ್ತಿ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥ ಪಾಲಕರು ಮನೆಯಾಗ ದೀಪ ಇರ್ದಿದ್ದಿಲ್ಲ. ಅಂತವ್ರು ಸಹಿತ ಬೆಳಗ್ಗೆದ್ದು ಕೆಲಸ ಮಾಡ್ಕೊಂಡು ಶಾಲೆಗೆ ಬಂದು ಸರ್ ಇಷ್ಟ ಮಾಡೀನಿ ಸರ್, ನಂಗೆ ರಾತ್ರಿ ಮಾಡಕ್ ಆಗ್ಲಿಲ್ಲ ಸರ್ ಅಂತ ಹೇಳಿದಂತ ಘಟನೆಗಳು ಸಹಿತ ನಮ್ಗೆ ಇವತ್ತು ನೆನಪಿ ಬರ್ತಾವ ಸರ್. ಹಾಗಾಗಿ ಬಹಳ ನಿರ್ಮಲವಾದ ಮನಸ್ಸಿರುತ್ತೆ ಸರ್. ಯಾವ್ದು ಹೇಳಬಾರ್ದು, ಯಾವ್ದು ಹೇಳಬೇಕಂತಕ್ಕಂಥ ಮಕ್ಕಳಲ್ಲಿ ಆ ಸ್ವಭಾವ ಇರೋದಿಲ್ಲ. ಎಲ್ಲದನ್ನೂ ಮನಸ್ಸು ಬಿಚ್ಚಿ ಹೇಳ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು ಜಗಳ ಮಾಡಿದ್ದನ್ನು ಸಹಿತ ನಾವು ಬಂದು ಹೇಳ್ತಾರೆ, ಸರ್ ನಮ್ಮ ಅಪ್ಪ ಬೇಯ್ದ, ಸರ್ ನಮ್ಮ ತಾಯಿ ಬೇಯ್ಲು. ಇಂಥ ಒಂದು ಮುಗ್ಧ ಸ್ವಭಾವ ಸರ್ ಅದು. ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅಂತಕ್ಕಂಥ ಬುದ್ಧಿ ಪ್ರೌಢಮೆ ಇರೋದಿಲ್ಲ. ಅಂತ ಮಕ್ಕಳ ಜೊತೆ ನಾವು ಇರ್ತೀವಲ್ಲ ಸರ್, ಅದ ಬಹಳ ಖುಷಿ ಅಂತ, ಬಹಳ ಕೃತಾರ್ಥತೆ ಆಗ್ತದೆ. ಸಂಗಣ್ಣ ಮಂಗಳಗುಡ್ಡ ಅವ್ರೆ, ತಮ್ಮ ಒಂದು ವ್ಯಾಪಕ ಅನುಭವ ತಮಗದ. ಮಕ್ಕಳ ಜೊತೆಗೆ ನಾವು ಈ ತರ ನಾವು ಯಾವಾಗ್ಲೂ ಕೂಡ ಜೀವನ ಅಂತೀವಿ, ಯಾವಾಗ್ಲೂ ಕೊಡೋದಿದೆ ಅಂತೆ. ಕೊಡೋದ್ರಲ್ಲಿರೋ ಸುಖ ತಗೊಳ್ಳೋದ್ರಲ್ಲಿಲ್ಲ. ನೀವು ಶಿಕ್ಷಣ ನೀಡ್ತಾ ಇದ್ದೀರಿ, ಆ ಮಕ್ಕಳು ಅದನ್ನು ಕಲಿತು ಜಾಣರಾಗಿ ಬೇರೆ ಬೇರೆ ಒಂದು ಪದವಿ ಪಡೆದಾಗ ನಿಮಗಾಗುವಂತ ಸಂತೋಷ ಹೇಳ್ತಿರೋದು ಎಷ್ಟು ಖುಷಿ ಆಗುತ್ತಲ್ಲ. ಅದಕ್ಕೆ ಕೃತಾರ್ಥತೆ ಅನ್ನೋದು. ಶಿಕ್ಷಕರಿಗೆ ಸಿಗುವಂತಹ ಕೃತಾರ್ಥತೆ ಬೇರೆ ಯಾರಿಗೂ ಸಿಗುವುದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಅದನ್ನು ಎರಡು ಕೈಯಿಂದ ಭಾಷೆಗಳ ಕೆಲಸ ನಮ್ಮ ಶಿಕ್ಷಕ ಬಾಂಧವರು ಮಾಡಬೇಕು. ಇತ್ತೀಚಿನ ಪೀಳಿಗೆಯೊಳಗ ಶಿಕ್ಷಕರಲ್ಲಿ ಇನ್ನೂ ಚೆನ್ನಾಗಿ ಮಕ್ಕಳನ್ನು ಕಲಿಸಬೇಕು, ಆಮೇಲೆ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ತುಡಿತ ಕಡಿಮೆ ಆಗ್ತಾ ಇದೆ ಅಂತನೂ ಕೆಲವೊಂದಿಷ್ಟು ಸಮಾಜದಲ್ಲಿ ಮಾತಾಡ್ಕೊಳ್ತಾರ. ನಮ್ಮ ಶಿಕ್ಷಕ ಬಾಂಧವರು ಪರಿಪೂರ್ಣವಾಗಿ ತಮ್ಮನ್ನು ತಾವು ಈ ಶಿಕ್ಷಣದ ತೊಡಗಿಸಿಕೊಂಡ್ರೆ ಒಂದು ಭವ್ಯ ಭಾರತ ನಿರ್ಮಾಣ ಆಗ್ಲಿಕ್ಕೆ ಈ ಪ್ರಾಥಮಿಕ ಹಂತದೊಳಗ, ಯಾಕಂದ್ರೆ ಇವತ್ತು ಬಡತನದಿಂದ ಹುಟ್ಟಬಹುದು, ಆದ್ರೆ ಸಾಯೋದು ಬಡತನದಿಂದ ಆಗಬಾರದು. ಅದು ನಮ್ಮ ಕೈಯಲ್ಲಿದೆ. ಆ ಬಡತನವನ್ನು ಬದಲಿ ಮಾಡಬೇಕು, ಅದನ್ನ ಗೆಲ್ಲಬೇಕು ಅಂತ ಹೇಳಿ ಇದ್ದಾಗ ಶಿಕ್ಷಣ ಒಂದು ಒಳ್ಳೆ ದಾರಿ ಆಗ್ತದೆ. ಅದಕ್ಕೆ ಶಿಕ್ಷಕರು ದಾರಿದೀಪ ಆಗಬೇಕಾಗ್ತದೆ. ಆ ನಿಟ್ಟಿನೊಳಗ ತಮ್ಮ ಕಿರಿಯ ಶಿಕ್ಷಕ ಬಾಂಧವರಿಗೆ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಸರಿ, ಇವತ್ತಿನ ಶಿಕ್ಷಕರು ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದಂತ ಶಿಕ್ಷಕರು ಬರ್ತಾ ಇದ್ದಾರೆ. ಅವರು ಹೆಚ್ಚು ವಿದ್ಯಾವಂತರಾಗಿರ್ತಾರೆ, ಟಿಇಟಿ ಪಾಸ್ ಆಗಿರ್ತಾರೆ, ಸಿಇಟಿ ಪಾಸ್ ಆಗಿರ್ತಾರೆ. ನಮ್ಗಿಂತನೂ ವಿದ್ಯಾವಂತರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಭಾವನೆ ಸರ್. ವಿದ್ಯೆ ಜೊತೆಗೆ ಸ್ವಲ್ಪ ಮಾನವೀಯತೆಯನ್ನು ಅವರು ಸೇರಿಸ್ಕೋಬೇಕು. ಯಾಕಂದ್ರೆ ವಿದ್ಯೆ ಕಲಿತು ಬಂದಾರ, ಆದ್ರೆ ಅಲ್ಲಿ ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಮಕ್ಕಳಿಗೆ ಅದನ್ನು ಸಹಿತ ಅವರು ತಿಳ್ಕೋಬೇಕನ್ನೋದು ನಂದೊಂದು ವೈಯಕ್ತಿಕ ವಿಚಾರ. ಜೊತೆಗೆ ನಾನೊಬ್ಬ ಸಂಘಟಕನಾಗಿ ಸರ್ಕಾರದಲ್ಲಿ ಒಂದು ಮನವಿ ಏನಂತಂದ್ರೆ, ನಮಗೆ ಒಂದಿಟ್ಟು ಡಿ ದರ್ಜೆಯ ನೌಕರಿ ಕೊಡ್ಲಿಕ್ಕೆ ಆಗದೇ ಇರಬಹುದು, ಅಥವಾ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಆದ್ರೂ ಸಹಿತ ಈಗ ಇವತ್ತಿನ ಇದೆ SATS ಆಗಿರ್ಬೋದು, ಆನ್ಲೈನ್ ಹಾಜರಿ ಆಗಿರ್ಬೋದು, ಎಲ್ಲಾ ಕೆಲಸಗಳು ಸಹಿತ ಒತ್ತಡ ನಮ್ಮ ಬದುಕಿಗೆ ಏನಾಗ್ತಾ ಇದೆ ಅಂದ್ರೆ ಮಕ್ಕಳ ಜೊತೆ ಹೆಚ್ಚು ಕಾಲ ಕಳೆಯಲಿಕ್ಕೆ ಅನಾನುಕೂಲ ಆಗ್ತಾ ಇದೆ. ದಯವಿಟ್ಟು ತಮ್ಮಂತ ಹಿರಿಯರು ಏನ್ ಮಾಡಬೇಕು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬೇಕಂತ ಮೂಲ ಸೌಲಭ್ಯಗಳಲ್ಲಿ ಅದನ್ನೂ ಒಂದು ಸಹಿತ ಮಾಡ್ಲಿಕ್ಕೆ ತಾವು ಹೆಚ್ಚು ಇದನ್ನ ಅನುಕೂಲ ಆಗುತ್ತಂತ ನನ್ನ ಒಂದು ವೈಯಕ್ತಿಕ ಭಾವನೆ. ಯಾಕಂದ್ರೆ ಸರ್, ನಾನು 27 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಪ್ರಾರಂಭಿಕವಾಗಿ 97-98ರಲ್ಲಿ ನೌಕರಿಗೆ ಸೇರಿದಾಗಿರ್ತಕ್ಕಂಥ ನನ್ನ ಸಮಯ ಮಕ್ಕಳಿಗಾಗಿಯೇ ಸಾಕಷ್ಟು ಈ ಸಮಯ ಇತ್ತು. ಇವತ್ತು ಆ ಸಮಯ ನಂದು ಮಾಹಿತಿಯನ್ನು ಕಳಿಸುವುದರಲ್ಲಿ ಆಗಿರ್ಬೋದು, ಈ ಎಂಟ್ರಿ ಮಾಡೋದಾಗಿರ್ಬೋದು, ಮಾಹಿತಿ ಕೊಡುವುದರಲ್ಲಿ ಆಗಿರ್ಬೋದು ಹೆಚ್ಚು ಸಮಯ ನನಗೆ ಕಳೀತಾ ಇದ್ದೇನೆ ಅಂತಕ್ಕಂಥ ಒಂದು ವೈಯಕ್ತಿಕ ನೋವು ಸಹಿತ ನನಗೆ ಬರ್ತಾ ಇದೆ ಸರ್. ದಯವಿಟ್ಟು ಪ್ರಾಥಮಿಕ ಶಾಲೆಗಳಿಗೆ ಹೆಚ್ಚು ಒಬ್ಬ ಕರ್ಣಿಕರನ್ನು ಕೊಡ್ಲಿಕ್ಕೆ ಆಗದೇ ಇರಬಹುದು, ಅಥವಾ ಡಿ ದರ್ಜೆ ನೌಕರನ್ನು ಕೊಡ್ಲಿಕ್ಕೆ ಆಗದೇ ಇರಬಹುದು. ಒಂದು ಹಂತದಲ್ಲಿ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಆದ್ರೂ ಸಹಿತ ಒಬ್ಬ ಸಹಾಯಕರನ್ನಾಗಿ ಪ್ರಾಥಮಿಕ ಶಾಲೆಗಳಿಗೆ ನೇಮಿಸಿದರೆ ಬಹಳ ಪೂರಕ ಆಗತಕ್ಕಂಥ ಒಬ್ಬ ಸಂಘಟಕನಾಗಿ ನನ್ನ ವೈಯಕ್ತಿಕ ಭಾವನೆ ಸರ್. ಅದಕ್ಕೆ ತಾವು ಮೇಲ್ಹಂತದಲ್ಲಿ ಇಂಥ ವಿಷಯಗಳನ್ನು ತಾವು ದೊಡ್ಡ ಹಂತದಲ್ಲಿ ಕೆಲಸ ಮಾಡ್ತಾ ಇರೋವಾಗ ತಾವು ಇಂಟರ್ವ್ಯೂ ತೆಗೆದುಕೊಳ್ಳೋದಾಗ ಏನಾದ್ರೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನುಕೂಲ ಆಗತಕ್ಕಂತ ಒಂದು ಭಾವನೆ ಸರ್ ತಮ್ಮದು. ಶಿಕ್ಷಕರಲ್ಲಿ ಏನ್ ಬದಲಾವಣೆ ಆಗಬೇಕು ಅಂತ ಹೇಳ್ತೀರಿ ಸರ್? ಹೇಳಿ, ಮಾನವೀಯ ಮೌಲ್ಯಗಳ ಸಹಿತ ಹೆಚ್ಚು ನಾವು ರೂಢಿಸಿಕೊಳ್ಬೇಕಾಗಿದೆ ಸರ್. ಇವತ್ತ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ, ಆ ವರ್ಗ ಈ ವರ್ಗ ಅನ್ನೋದಕ್ಕಿಂತ ಹೆಚ್ಚು ನಾವು ಎಲ್ಲರೂ ಸಮಾನರಿರತಕ್ಕಂಥ ಭಾವನೆಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಸರ್. ಹಾಗೆ ನಾವು ಹೆಚ್ಚು
ಮಾನವೀಯ ಮೌಲ್ಯಗಳ ಜೊತೆ ಬದುಕಬೇಕಾದವರು. ಮಕ್ಕಳು ಅಂತಂದ್ರೆ ಹೆಂಗಂದ್ರೆ ಅವರು ದೇವರ ಮಕ್ಕಳವರು, ಎಲ್ಲದನ್ನೂ ಸ್ವೀಕರಿಸತಕ್ಕಂತ ಮಕ್ಕಳವರು, ಯಾವುದು ಸರಿ ಯಾವ ತಪ್ಪು ಏನನ್ನೂ ಗೊತ್ತಿರ್ತಕ್ಕಂಥ ಮಕ್ಕಳು. ಹಾಗಾದ್ರೆ ಅಂತ ಮಕ್ಕಳ ಜೊತೆ ನಾವೇನಪ್ಪ ಅಂದ್ರೆ ಒಬ್ಬ ಒಳ್ಳೆ ಮಾನವೀಯ ಮನುಷ್ಯನಾಗಿ, ಒಬ್ಬ ಮಾನವನಾಗಿ ಅವ್ರ ಜೊತೆ ಇರಬೇಕಾಗತ್ತೆ ಸರ್. ಅಷ್ಟೇ ನಮ್ಮ ವೈಯಕ್ತಿಕ ಭಾವನೆ ಸರ್. ಬಹಳ ಸಂತೋಷ ಸಂಗಣ್ಣ ಮಂಗಳಗುಡ್ಡ ಅವರೇ. ಒಬ್ಬ ಸಂಘಟಕರಾಗಿ ಮಕ್ಕಳ ಒಂದು ಶಿಕ್ಷಣದ ಮೇಲೆ ಅಪರಿಮಿತ ಪ್ರೀತಿಯನ್ನ ಹೊಂದವರಾಗಿ ಎಷ್ಟೋ ಜನ ಮಕ್ಕಳಿಗೆ ತಾವು ಸಹಕಾರ ನೀಡಿದಿರಿ ಮತ್ತು ಶಾಲೆಗಳು ಕೂಡ ನಾವೀನ್ಯವಾದಂತಹ ವಾರಕ್ಕೊಂದ್ಸಾರಿ ಶನಿವಾರ ಇಡ್ಲಿ ತಯಾರು ಮಾಡಿ ಮಕ್ಕಳಿಗೆ ಒಂದು ಆಕರ್ಷಿಸಿ ಅವರು ಆದಷ್ಟು ಬೇಗ ಶಾಲೆಗೆ ಬರಲಿ ಮತ್ತು ಉತ್ತಮ ಶಿಕ್ಷಣವನ್ನು ಪಡೀಲಿ ಅಂತೇಳಿ ತಾವು ಮಾಡಿದಂತಹ ವಿನೂತನ ಪ್ರಯತ್ನಗಳು ಬಹಳ ಪರಿಣಾಮಕಾರಿಯಾಗಿವೆ. ಶಿಕ್ಷಕರ ಸಂಘಟನೆಗಳು ಕೂಡ ತಮ್ಮ ಶಿಕ್ಷಕ ಬಾಂಧವರ ಜೊತೆಗೆ ತಾವು ಬಹಳ ಉತ್ತಮ ಸ್ನೇಹವನ್ನು ಹೊಂದಿದ್ದೀರಿ ಮತ್ತು ಅವರಿಗೆ ಬೇಕಾದಂತ ಸಹಕಾರವನ್ನು ಸಹಾಯವನ್ನು ನೀಡ್ತಾ ಇದ್ದೀರಿ. ಮಕ್ಕಳ ಜೊತೆ ಹೆಚ್ಚು ಕಳಿಬೇಕು ಅಂತಂದ್ರೆ ತಮಗೆ ಬಹಳ ಆಸೆ ಇದೆ. ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಡಿಜಿಟಲ್ ಆಪರೇಷನ್ಸ್ ಕೆಲಸ, ಕಂಪ್ಯೂಟರ್ ಕೆಲಸವನ್ನ ಆದಷ್ಟು ಕಡಿಮೆ ಮಾಡಬೇಕು, ಅದಕ್ಕೆ ಬೇರೆ ಆಪರೇಟರ್ಸ್ ಅದರ ನಿಯುಕ್ತಿ ಆದ್ರೆ ಒಳ್ಳೇದಾಗುತ್ತೆ ಅಂತ ಸರ್ಕಾರಕ್ಕೂ ಕೂಡ ತಾವು ವಿನಂತಿ ಮಾಡ್ತಾ ಇದ್ದೀರಿ. ಅಂದ್ರೆ ಬಹಳ ಸಂತೋಷ. ಶಿಕ್ಷಕರು ಮಕ್ಕಳ ಜೊತೆ ಕಳಿಬೇಕು ಅನ್ನೋ ತುಡಿತ ಏನಿದೆಯಲ್ಲ ಅದು ಬಹಳ ಸ್ವಾಗತಾರ್ಹ. ಯಾಕಂದ್ರೆ ಮಕ್ಕಳು ಆ ತುಡಿತವನ್ನು ಹೊಂದಿರ್ತಾರೆ, ಶಿಕ್ಷಕರ ಜೊತೆ ನಾ ಇರಬೇಕು ಅಂತ ಹೇಳಿ. ಅವ್ರು ಹೇಳ್ಕೊಳಕ್ಕಾಗಲ್ಲ, ಬಟ್ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ನಿಜವಾಗಿ ಕೂಡ ಶ್ರೇಷ್ಠವಾದ ವಿಚಾರ ಹೇಳ್ತಾ ಇದ್ದೀರಿ. ಆದಷ್ಟು ಬೇಗ ಸರ್ಕಾರ ಒಂದು ಅವಕಾಶವನ್ನು ತಾವು ಮಾಡಿಕೊಡ್ಲಿ. ಆದರೂ ಹೆಚ್ಚು ತಾವು ಮಕ್ಕಳ ಜೊತೆಗೆ ಇದ್ದು ಅವರಿಗೆ ಶಿಕ್ಷಣ ನೀಡೋ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರಾಗಿರಿ. ಉತ್ತಮ ಸಂಘಟಕರಾಗಿ, ಉತ್ತಮ ಒಂದು ನಾಯಕರಾಗಿ ತಾವು ರೂಪುಗೊಂಡಿದ್ದೀರಿ. ಸಂಗಣ್ಣ ಮಂಗಳಗುಡ್ಡ ಅವರೇ, ಇಲ್ಲಿ ತನಕ ಬಂದು ವಿಸ್ತೃತವಾಗಿ ನಮ್ಮ ಜೊತೆ ಮಾತಾಡಿ ತಮ್ಮ ಅನುಭವಗಳನ್ನು ಹೊರಹಾಕಿದ್ದೀರಿ. ಪ್ರಾಥಮಿಕ ಶಿಕ್ಷಣ ಇವತ್ತು ಎಲ್ಲದಕ್ಕಿಂತ ಬಹಳ ಪ್ರಮುಖವಾಗಿರುವಂತಹದ್ದು. ಅಲ್ಲಿ ಒಂದು ಸಾಕಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆದ್ರೆ ಒಂದು ಮುಂದೆ ಖಂಡಿತ ಎಲ್ಲ ಶಿಕ್ಷಣದಲ್ಲಿ ಕೂಡ ಕ್ರಾಂತಿ ಆಗುವ ಒಂದು ಅವಕಾಶ ಇದೆ. ಹಾಗಾಗ್ಲಿ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದಂತ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ನಿಜವಾಗ್ಲೂ ನಂದು ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ ಒಂದು ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ತಂದೆ ತಾಯಿ ಮಾಡಿದಂತ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸರ್. ತಮ್ಮೆಲ್ಲ ಸಿಬ್ಬಂದಿಯವರಿಗೂ ಸಹಿತ ತಮ್ಮಗೂ ಸಹಿತ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಶುಭವಾಗಲಿ. ನಮಸ್ಕಾರ. ಇದುವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಂಘಟನೆ ಈ ಕುರಿತು ಗದುಗಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಂಗಣ್ಣ ಮಂಗಳಗುಡ್ಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಸಂಕಲನ ಸುಮಾ ಸುರೇಶ್. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ.